ಪ್ರತಿಯೊಂದು ಭಾರಿ ತೂಕ ಐತೆ ನೋಡಿರಿ. 75,000 ಬಂದಿದೆ ನೋಡಿರಿ. ರೇವಣಪುರದ ಅದು ಫ್ರೆಂಡ್ಸ್. ಇವತ್ತು ರಾಣೇಂದ್ರ ಮಾರ್ಕೆಟ್ ಬಂದೆ ನೋಡ್ರಿ. ಮರಿ ಸೈಜ್ ನೋಡ್ರಿ ಹೆಂಗೈತಿ ಇದು. ಸೈಜ್ ಬರೋಬ್ಬರ ಐತಿ. ತೂಕ ಹಾಕಿ ಭಾರಿ ಐತಿ. ನಾನು ಭಾಳ ಜನ ಹೇಳೋದಿದ್ರು ಯಾಕೆ ನಾನು ವೀಡಿಯೋ ಭಾಳ ಬರ್ತಿಲ್ಲ ಅಂತ. ಯಾಕಂದರೆ ಪ್ರವೀಣಿನ ಕಾಟ ಆಗಿದ್ದು ನನಗೆ. ವೀಡಿಯೋ ಮಾಡೋ ಟೈಮ್ ಹಿಂದೆ ಬಂದುಬಿಡ್ತಾನೆ ನೋಡ್ರಿ. ಹಿಂದೆ ಬಂದ ನೋಡ್ರಿ. ಹೌದಾ ಬಾ ಪ್ರವೀಣ. ಏನಿಲ್ಲ, ನಿಮ್ಮವು ಕಮೆಂಟ್ ನಿಮ್ಮವು ಲೈಕ್ಸ್ ಬರ್ತಿಲ್ಲ. ಭಾಳ ಜನ ಏನು ತಿಳ್ಕೊಂಡ್ರೆ ಲೈಕ್ ಹೊಡೆದ್ರೆ ದುಡ್ಡು ಬರ್ತಾವೆ, ಕಮೆಂಟ್ ನೋಡಿದ್ರೆ ದುಡ್ಡು ಬರ್ತಾವೆ ಅಂತಾರೆ. ಅವೆಲ್ಲ ಏನಿಲ್ಲ. ಲೈಕ್ ಅಂದರೆ ಹಿಂಗದು ಒಳ್ಳೆ ಕೆಲಸ ಮಾಡಿ ಅಣ್ಣ ಅಂತ ಅಷ್ಟೇ. ಅದು ಅದರಿಂದ ಏನು ದುಡ್ಡು ಬರಲ್ಲ, ಸುಳ್ಳದು. ಯಾಕಂದರೆ ಇಲ್ಲಿ ಚಳಗಿರೋರು ಸ್ವಲ್ಪ ಜನ ಅರ್ಧ ತಲೆಯವರು ಇದ್ದಾರೆ. ಅವ್ರು ಹೇಳ್ತಾರೆ ಲೈಕ್ ಹೊಡೆದ್ರೆ ದುಡ್ಡು ಬರ್ತಾವೆ ಮಾಡ ಅಂತ. ಲೈಕ್ ಅರ್ಥ ಏನು ಗೊತ್ತಾ, ನೀನು ಚೆನ್ನಾಗಿ ಕೆಲಸ ಮಾಡಿ ಅಣ್ಣ ಅಂತ. ಹಿಂಗೆ ವಿಡಿಯೋ ಚೆನ್ನಾಗಿದ್ರೆ ಹಿಂಗೆ ಹೊಡಿರಿ, ಚೆನ್ನಾಗಿಲ್ಲ ಅಂದ್ರೆ ಡಿಸ್ಲೈಕ್ ಹೊಡಿರಿ, ನನಗೇನು ಗೊತ್ತಿರಲಿಲ್ಲ. ಆಮೇಲೆ ಕಮೆಂಟ್ ಹೊಡೆದ್ರೆ ಏನಂದರೆ ಒಂದು ಖುಷಿ. ನಿಮ್ಮ ಕಮೆಂಟ್ ಏನೀಗ ಹೇಳಿನ ಈ ವಿಡಿಯೋಗಳು ಭಾಳ ಬರ್ತಾವೆ, ಮತ್ತು ಆಮೇಲೆ ಕಡಿಮೆ ಬಿಡ್ತಾವೆ. ಬಾಪ್ರಣ ಆಮೇಲೆ ಕಡಿಮೆ ಬಿಡ್ತಾವೆ 2-3 ವಿಡಿಯೋ ಒಳಗೆ. ನಮಗೂ ಒಂದು ಇದು ಸಿಕ್ಕಿದೆ, ಯಾಕಂದ್ರೆ ವರ್ಷ ಇಡೀ ವಿಡಿಯೋ ಮಾಡ್ತೀನಿಲ್ಲ. ಹಂಗಾಗಿ ಅಮರ್ ಅಕ್ಬರ್ ಆಂಟೋನಿ ಬಂದ ನೋಡ್ರಿ. ಇವ್ರ ಹೆಸರು 25,000 ಮಂಜಣ್ಣ ಅಂತ ಇವ್ರ ಹೆಸರು. ಬರ್ತೀರಿ ಮಂಜಣ್ಣ. ಹಾಕೇನು ಇವತ್ತು ಹಾಕೇನು ಬರ್ತೀರಿ ನೋಡ್ರಿ. ಇವತ್ತು ಮಾಡಿರಿ ನಿಮ್ಮ ಲೈಕ್ಸ್ ಕಮೆಂಟ್ ಇರ್ಬೇಕು. ಯಾಕಂದರೆ ವರ್ಷ ಇಡೀ ಮಾಡ್ತಿರೋ ಒಂದು ಏನೋ ಒಂದು ಚೆನ್ನಾಗಿ ಕಾಣಿದ್ದು ನಮಗೂ. ವಿಡಿಯೋ ಮಾಡ್ತಿದ್ರೆ ಚೆನ್ನಾಗಿ ನೋಡಿದ್ದು. ನಮ್ಮ ಸ್ನೇಕ್ ಕ್ಯಾಚರ್ದಿದ್ದು ತಡಿ ವಿಡಿಯೋ ಮಾಡ ಹಿಡ್ಕ ಹಂಗೆ ಹಿಡ್ಕ ಇಲ್ಲ ವಿಡಿಯೋ ಮಾಡ ಒಂದು ಫೋಟೋ ಹೊಡ್ಯಾನ. ಏನು ರೀ ಸಿಂಗಲ್ ರೇಟ್ ಇದು ಅಂಕಲ್? ಇದು 91,000 ತೊಗೊಂದಿರ ನೀವು? 91,000 ಯಾವ್ರು? ಎದಕ್ರಿ ಈಗ? ಯಾವ ಹಾಂ? ಓಕೆ, ಹಬ್ಬಕ್ಕೆ ತಂದಾರ ಅಣ್ಣಾರು. ಮುತ್ತಪ್ಪನ ಹಬ್ಬ. ಓಕೆ, 91,000 ರೂಪಾಯಿಗೆ 3. ಒಳ್ಳೆ ತೂಕ ಇದಾವೆ ರೀ. ಹಾಂ, ತೂಕ ಒಳ್ಳೆ ತೂಕ ಇದಾವೆ. ಓಕೆ, ನಿಮ್ಮ ಲೈಕ್ಸ್ ಕಮೆಂಟ್ ಇರ್ಬೇಕು ನೋಡಿರಿ. ಪ್ರತಿಯೊಂದು ವಿಡಿಯೋ ಇರ್ತಾವೆ. ರೆಗ್ಯುಲರ್ ಕಮೆಂಟ್ ಅಂದರೆ ನಮ್ಮ ಸೀನು ಹೊಡಿತಾನೆ. ಮತ್ತು ನೋಡಿರಿ ಸೀನು ಅಂತ ಒಂದು ವರ್ಷ ಇಡೀ ವಿಡಿಯೋ ಮಾಡ್ತಾನೆ. ಆಮೇಲೆ ಗುರು ಕಿಲ್ಲೆದಾರ ಅಂತ ಒಬ್ಬರು ಇದ್ದಾರೆ, ಅವರು ವರ್ಷ ಇಡೀ ಮಾಡ್ತಾರೆ. ಆಮೇಲೆ ಆಂಧ್ರ ಹುಡುಗ ಒಬ್ಬನು ಮಾಡ್ತಾನೆ ನೋಡಿರಿ. ನೀವು ಕರ್ನಾಟಕ ಅವರಾಗಿ ಕಮೆಂಟ್ ಮಾಡಲ್ಲ. ನೀವು ಸ್ಕ್ರೀನ್ ಮೇಲೆ ಬರೈತೆ ನೋಡಿರಿ. ಇವ್ರು 3 ಜನ. ನೀವು ಕರ್ನಾಟಕ ಅವ್ರಿಗೆ ಕಮೆಂಟ್ ಬರ್ತಿಲ್ಲ. ಅವ್ಕ ಆಂಧ್ರವನು ಆಗಿ ರೆಗ್ಯುಲರ್ ವಿಡಿಯೋ ಒಳಗೆ ನಮ್ಮನ್ನ ಕಮೆಂಟ್ ಮಾಡ್ತಿರ್ತಾನೆ. ಎಷ್ಟಂತ್ರಿ? 28,000 ಕೊಡೋದು ಫೈನಲ್. 28,000 ಫೈನಲ್. ಓಕೆ, 28,000 ಫೈನಲ್. ಎಲ್ಲಿ ನೋಡಿದ್ರು ಬಂದಣ್ಣ. ಎಲ್ಲಿ ನೋಡಿದ್ರು ವ್ಯಾಪಾರ. ಇಲ್ಲಿ ನೋಡ್ರಿ ಪೈಲವಾನ್ರು ಹೆಂಗೆ ಹೋದಾರ. ಎಂಟಲ್ಲಿ ಭಾರಿ ತೂಕ ಐತೆ. ಎಪ್ಸ್ರಿ ಎಷ್ಟು ಇದು ಅಣ್ಣ? ಬಾಲ ಹಚ್ಚಿಬಿಟ್ರಿ 48,000 ರೂಪಾಯಿ ಭಾರಿ ನೋಡ್ರಿ ಎಂಟಲ್ಲಿ. ನಮಸ್ತೆ, ಏನಂತ್ರಿ ಅಂಕಲ್ ಇದು? ಇಲ್ಲ, ಅವರು 15 ಜನ ಹಳ್ಳಿ ಮನೆಯವ್ರ. ಓಕೆ ಅಮೌಂಟ್ ಲೆಕ್ಕಾಚಾರ ಮಾಡಿ ಪಾರ್ಟ್ನರ್ಶಿಪ್ ಆಗಿ ಮರಿ ತಗೊಳದಾರ. ಓಕೆ, ಹೌದ್ರಿ. ಒಬ್ಬ ನನ್ನ ಮನೇನಾದ್ರೂ 1,000 10,000 ಕೊಟ್ಬಿಡ್ತಾನೆ. 15 ಜನ 100 ರೂಪಾಯಿ ಹಾಕ್ಬೇಕಲ್ಲಿ. ಹೌದು. ಹಲೋ ಮಿಸ್ಟರ್ ಬಿಗ್ ಮಂಜಣ್ಣ, ಏನಿದೆ ರೇಟ್? 38 ಚೆನ್ನಾಗಿ ನೋಡಿ. 4 ಎರಡಲ್ಲ? ಹೌದು, ಬರ್ತೀನಿ ತೋಟ. ದೊಡ್ಡ ಮರಿದು ಸ್ವಲ್ಪ ಮಾರ್ಕೆಟ್ ತಂಡ ಐತ್ರಿ. ನಿಮಗೆ ಜೋಳ ಮರಿ ತೋರಿಸ್ತೀನಿ ಬರ್ರಿ. ಆ ಕಡೆ ಇದು ನೋಡ್ಕೊಟ್ರೆ ಹೆಂಗೆ. ಇದು ಒಂದು ಚೆನ್ನಾಗಿ ನೋಡಿ. ನಿಮ್ದೇನ್ರಿ ಮರಿ ಇದು? ಹೌದ್ರಿ. ಎಷ್ಟು ರೇಟ್ ಇದು? 45. ಯಾವ ಊರು ನಿಮ್ಮದು? ದಾವಣಗೆರೆ. ಏನು ಹೆಸರು ನಿಮ್ಮದು? ಜಬೀವುಲ್ಲಾ. ಹೊರವ್ರ ಇರ್ತಾರೆ ಅಣ್ಣಾರ. ಜಬಿ ಅಣ್ಣ ಹೌದು, ನನ್ನ ಮಗ. ನಿಮ್ಮ ಮಗನ? ಹೌದು. ಚೆನ್ನಾಗಿ ನೋಡಿ. ಮರಿ ತಂದು ಅಲ್ಲಿ ನೋಡ್ರಿ ಆರ್ಟ್ಸ್ ತಗೊಂಡ. ಅಂಕಲ್ ಆರಾಮಿದ್ದೀರಿ? ಎಷ್ಟು ಇದು? 28,000.
ಮರಿ ಅಷ್ಟೇನು ನೀವು ಬಂದಿಲ್ಲ, ಭಾಳ ಬಂದಿಲ್ಲ ಮರಿ. ಮಹಾರಾಷ್ಟ್ರ ಅವ್ರು ಚಾಲೋ ಅದಾರ ನೋಡ್ರಿ, ಮಹಾರಾಷ್ಟ್ರ ಅವ್ರು ಬರತ್ತ ನೋಡ್ರಿ. ಹೌದಾ, ಅವರು ಮರಿ ತಗೊಂಡು ಬರ್ತಾರೆ. ಈಗ ಸೋಲಾಪುರ ಅವರೆಲ್ಲ ಬರತ್ತಾರ. ಎಷ್ಟು ಹಣ ಇದು? 28,000. ಇದೊಂದು ಚೆನ್ನಾಗಿ ನೋಡಿ. ಕೆಂದ ಎಷ್ಟಿದೆ ಕೆಂದ? ಹಾಂ, 36. 4 ಚೆನ್ನಾಗಿ ನೋಡ್ರಿ. ಬಿದ್ದು ನೋಡು, ಮಳೆ ಹೊಡ್ತಾ ಬಿದ್ದು ನೋಡು ಕಾಲಿಗೆ. ನಿಂದ ಮಳೆ ಅದ ನೋಡಿ, ಬೇಕಂತ ಹಾಕಿ ನನಗೆ ಹೊಡ್ತಾ ಬೀಳಲಿ ಅಂತ. ನನಗೆ ಹಾಕೋಣ ಬೇಕಂತ. ಹೌದಾ? ಎಂತ ಕೆಟ್ಟ ಜನ ಇದ್ದಾರೆ ನೋಡ್ರಿ ಮಾರ್ಕೆಟ್ ಒಳಗೆ, ಭಾಳ ಕೆಟ್ಟಾರ ನೀವು. ನಿಮ್ದಣ್ಣ ಎಷ್ಟಿದೆ? 35. ಏನ್ರಿ ಅಂಕಲ್? ಹ್ಞೂ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಹಂಗೆ ಮಾಡಬಾರ್ದು. ಹಂಗೆ ಮಾಡಿದ್ರೆ ಲೈಕ್ ಬೀಳಲ್ಲ, ಮತ್ತು ಕಮೆಂಟ್ ಉಲ್ಟಾ ಕೆಟ್ಟ ಮಾತು ಬೈತಾರ. ಅವ್ರು ಏನು ಹೆಸರು ನಿಮ್ಮದು? ನಮ್ಮ ಹೆಸರು ಬಾಲಪ್ಪ. ಏನು ಕುರಿದಾವ ನಿಮ್ಮವು? ಹಾಂ, ಅಂದರೆ ಅಂತದ ವಂಶವೃಕ್ಷ ಏನದು? ನೀವು ತೆಗ್ಯಾರ? ಗೌರ್ಮೆಂಟ್ ಕೆಲಸ ಮಾಡಾರ? ಓಕೆ. ವಂಶವೃಕ್ಷ ಅದೇ ಗೌರ್ಮೆಂಟಿನ ಕಡೆ ಡಾಕ್ಯುಮೆಂಟ್ ಇರಲ್ಲ, ನಿಮ್ಮ ಕಡೆ ಇರ್ತಾವ. ಹೌದಾ? ಹೌದು ನೋಡಿ, ಗೊತ್ತಾಯ್ತು ನನಗೆ. ಸುಮ್ಮನೆ ಕಾಡ್ಸಾ ಇದ್ದೀನಿ ನಾನು. ಓಕೆ, ಇದಣ್ಣ ಆರಾಮಿದ್ರೇನ್ರಿ? ಗುಡ್ ಮಾರ್ನಿಂಗ್, ಆರಾಮಿದ್ರಿ? ಎಷ್ಟು ಕೊಡ್ಸಿರಿ? ಒಂದು 25 ಜಳ ಮರಿ ಕೊಡ್ತೀನಿ. ಬಾಬಾ, ಕೆಲಸ ಆಗಿದೆ. ಒಂದು 4 ಕೊಯ್ಯ ಕೊಡ್ತೀನಿ ನಮ್ಮ ಹುಡುಗರಿಗೆ. ಓಕೆ, ಒಂದು ಆಡ ಜೋರು ಐತಲ್ರಿ? ಹ್ಞೂ ಸರ್, ಸರ್ ಜೋರು ಐತೆ. ಮಹಾರಾಷ್ಟ್ರ ಅವ್ರು ಬರೋದಾರಾಗಲೇ? ಹಾಂ, ಹುಬ್ಳ್ಯಾರ ಒಂದು 20 ಮರಿ ತಗೊಂಡ್ರು. ಹುಬ್ಳಿ ಅದೇ ಮತ್ತೆ. ಓಕೆ, ಈಗ ಅವ್ರದ್ದು ಯಾವ ಹಬ್ಬ ಬರೈತಿ? ಅಲ್ಲಿ ಹುಬ್ಳ್ಯಾಗ ಒಂದು ದೇವ್ರು ಮಾಡ್ತಾರೆ ಸರ್. ಹೌದು. ಅನ್ಸುತ್ತೆ ಹ್ಞೂ 2 ಬ್ಯಾಚಿಂದ ಹಬ್ಬ ಮಾಡ್ತಾರೆ ಅವರು. ಹೌದು, ಈಗ ಒಂದು ಬ್ಯಾಚ್ ಬಂದೈತಿ, ಇನ್ನೊಂದು ಬ್ಯಾಚ್ ಬರ್. ಈಗ ಸೋಲಾಪುರ ಎಲ್ಲ ಬರ್ತಾರೆ ನೋಡಿ. ನೀವು ತೊಗೊಂಡಿರೇನ್ರಿ ಇದು? ಹೊರಗೆ ಬಂದಿರಿ. ಏನು ರೇಟ್ ರೀ ಇದು? ಹಾಂ, 51 ಯಾಕ್ರಿ 51? ಅಷ್ಟು ಬರೀ 51,000 ರೇಟ್ ಭಾಳ ದುಬಾರಿ ಹೇಳತ್ತೀರಿ. ಏನು ಹೆಸರು ನಿಮ್ಮದು? ಮೈಲೇಶ್. ಮಾರೇಶ್ ಯಾವ ರೀ? ಮಲ್ಕಮೂರಿಂದ ಬಂದಿರಿ. ಬಾಡಿಗೆ ಸೇರಿ ಹೇಳತ್ತೀರಿ ಅಂತ ಹೇಳ್ರಿ. ಅಲ್ಲಿಂದ ಬಂದಿರಿ, ಬಾಡಿಗೆ ಸೇರಿ ಹೇಳತ್ತೀರಿ. ರೇಟ್ ಸ್ವಲ್ಪ ದುಬಾರಿ ಹೇಳ್ತಾರೆ. ಇಲ್ಲಿ ನೋಡ್ರಿ, ಎಲ್ಲ ಇರೋದ ನೋಡ್ರಿ. ಇಲ್ಲಿ ಎಲ್ಲ ಹುಬ್ಳಿಂದ ಬಂದ ನೋಡ್ರಿ. ಎಲ್ಲ ಹುಬ್ಳಿ ಆಯಾ ಮೇರಾ ದೋಸ್ತ್ ಸಲಾಮ್ ಕರೋ. ಅವ್ರದ್ದು ಹಬ್ಬ ಇರ್ಬೋದು ಈಗ ದೇವ್ರ ಕಡೆ, ಹಂಗಾಗಿ ತಗೊಂತಾರೆ. ಪಟೇಗರ್ಸ್ ಇರ್ಬೋದು ನೋಡ್ರಿ ಅವ್ರು ಎಲ್ಲ. पटेगढ़ से क्या आप? अभी क्या उधर क्या ईद है तुम्हारी? हर साल ये रहता है, जो पूजा हमारा भगवान का करने का हमें हर साल लेके जाते हैं. सही है इधर आ जाए तुम और भगवान ही होगा. सही है. आपको कौन सा यूट्यूब चैनल है? नेचर लवर कर्नाटका. ಯಾರೋ ಹಿಂದಿಂದ ಕೂಗಾಡ್ತಾರೆ ಕೇಳ್ತಾರೆ. ಏ ಡಿಮ್ಯಾಂಡ್ ಬಂದಿದ್ದು ನನಗೆ ಈಗ. ಚಂದ್ರಣ್ಣ ಎಲ್ಲಿದ? ಯಾವ ತಂದಿರಿ ಚಂದ್ರಣ್ಣ? ಹೌದ್ರಿ, ಕೊಟ್ರಿ? ಹ್ಞೂ ಅಣ್ಣ. ಒಟ್ಟು ಯೂಟ್ಯೂಬ್ ಒಳಗೆ ಬರ್ಬೇಕು ನೀವು. ಹಂಗಾಗಿ ಕೂಗೋದು ನಮಗೆ. ಚಂದ್ರಣ್ಣ ಹೇಳಿ ತಡ್ರಿ, ವಿಡಿಯೋ ಮಾಡ್ಕೊಂಡ್ರಿ. ಇದು ಚೆನ್ನಾಗಿ ನೋಡ್ರಿ. ತಿಂಗಳಕ್ಕೆ ಒಂದು 2 ಸತಿ ನಮ್ಮ ಗಾಡಿ ಈಗ ಹೈದ್ರಾಬಾದಿಗೆ ಕಳ್ಸೋದು ಭಾಳ ತೊಂದರೆ ಆದಿತ್ತು. ಹಂಗಾಗಿ ಬೇರೆ ಗಾಡಿಯವರೆಲ್ಲ ಬಾಡಿಗೆ ಭಾಳ ಕೇಳತ್ತಾರ. ಮತ್ತು ಸೇಫ್ಟಿ ಇಲ್ಲ ಅವು. RTO ಇಳಿಸ್ಕೊಂಡ್ರೆ ಅದು ಇಳಿಸ್ಕೊಂಡ್ರೆ ಅಂತ ನಾವೇನು ಮಾಡತ್ತೀವಿ ಅಂದರೆ ಸ್ವಂತ ನಮ್ದು ಇಂಥ ಪರ್ಸನಲ್ ಗಾಡಿ ಕಳ್ಸತ್ತೀನಿ ನಾನು. ಓಕೆ, ಹೈದ್ರಾಬಾದಿಗೆ ಮೊನ್ನೆ ಒಂದು ಲೋಡ್ ಕಳಿಸಿದ್ದೆ ನಾನು. ಹಂಗಾಗಿ ಯಾರೋ ಕುರಿ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಒಳಗೆ ನಮ್ಮ ನಂಬರ್ ಐತೆ ನೋಡ್ರಿ. ಇಲ್ಲ ನನಗೆ ನಿಮ್ಮ ನಂಬರ್ DM ಮಾಡಿರಿ, ನಾನು ಹೈದ್ರಾಬಾದಿಗೆ ಮರಿದೆ ಅಂತ ನಾನು ಹಾಕಿ ಕಳಿಸ್ತೀನಿ. ಸಣ್ಣ ಮರಿ ಇರಲಿ ದೊಡ್ಡ ಮರಿ ಆ ಕಡೆ ತರಿಸಿದ್ರು ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಅದು ಹೇಳ್ತೀನಿ, ರೇಟ್ ಫೋನ್ ಮಾಡಿದ್ರೆ ಹೇಳ್ತೀನಿ. ರೀಸನಬಲ್ ಇರ್ತದೆ. ಹಂಗೆ ಇವ್ರು ಗಾಡಿಯವ್ರು ತಗೊಳತ್ತಾರಲ್ಲ, ಬಾಯ್ ಬಂದಂಗೆ ಹಂಗೆ ತಗೊಳಲ್ಲ. ಹಂಗಾಗಿ ರೀಸನಬಲ್ ರೇಟ್. ಚಂದ್ರಣ್ಣದ ಒಂದು ಹೈದ್ರಾಬಾದಿನ ಮರಿ ದೊಡ್ಡ ಮರಿ ಹಾಕಿ ಕಳಿಸ್ತೀನಿ. ಚಂದ್ರಣ್ಣ ಬರ್ತೀನಿ ನೋಡಿ, ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ. ಹಂಗಾಗಿ ಇವು ಬೇರೆ ಗಾಡಿ ಹಾಕಿದ್ರೆ ಭಾರಿ ದುಬಾರಿ ಕೇಳತ್ತಾರ. ಮತ್ತು ಅವು RTO ಇಳಿಸ್ಕೊಂಡ್ರೆ ಅದು ಇಳಿಸ್ಕೊಂಡ್ರೆ ತೊಂದರೆ ಮಾಡತ್ತಾರ. ಅದಕ್ಕೆ ನಾನೇನಂದರೆ ನಮ್ಮ ಸಪ್ರೇಟ್ ಪರ್ಸನಲ್ ಗಾಡಿನೇ ಕಳ್ಸತ್ತೀನಿ ನೋಡಿ.
ಇನ್ಮೇಲೆ ಹೈದ್ರಾಬಾದ್ ಕಳ್ಸಿದ್ರೆ ನಮ್ಮ ಪರ್ಸನಲ್ ಗಾಡಿ ಒಳಗೆ ಕಳಿಸ್ತೀನಿ. ಅದ್ರ ಏನು ಟ್ರಾನ್ಸ್ಪೋರ್ಟ್ ಚಾರ್ಜ್ ಇದೆ ಅದು ಹೇಳ್ತೀನಿ ನೋಡಿರಿ. ಈ ಟಗರನ್ನ ಇಲ್ಲಿ ಫಿನಿಶ್ ಆಯ್ತು ನೋಡಿರಿ. ಜೋಳ ಮರಿ ಒಂದು ತೋರಿಸ್ಬಿಡ್ತೀನಿ ನಿಮಗೆ.